ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬೀಡ್ ವರ್ಕ್ ಹೇಳ್ಕೊಡ್ತೀನಿ. ಸೊ ಆ ಬೀಡ್ ವರ್ಕಿಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ತೋರಿಸ್ತೀನಿ. ತುಂಬ ಬೇಕಾಗುತ್ತೆ, ಬಟ್ ವರ್ಕ್ ತುಂಬ ನೀಟಾಗಿದೆ. ಆಮೇಲೆ ನಿಮಗೆ ಅದೇನು ಕಂಪ್ಲೇಂಟ್ ಬರೋಲ್ಲ, ಕಪ್ಪಾಗಲ್ಲ. ಸೊ ಚೆನ್ನಾಗಿರುತ್ತೆ ಮೆಟೀರಿಯಲ್ಸು. ಸ್ವಲ್ಪ ಇದಕ್ಕಿಂತ ದೊಡ್ಡ ಬೀಡಿತ್ತು ಅಂದರೆ ತೊಗೊಳ್ಳಿ. ನಂತರ ಇರಲಿಲ್ಲ, ಸೊ ಇದು ತೊಗೊಂಡಿದ್ದೀನಿ. ಇದೊಂದು ಕಲರು. ಆಮೇಲೆ ಈ ಥರದ್ದು ಒಂದು ಸ್ವಲ್ಪ ಬೀಡ್ಸು. ಆಮೇಲೆ ಈ ಡ್ರಾಪ್ ಶೇಪ್ದೊಂದಷ್ಟು ಬೀಡ್ಸು. ಈ ಥರ. ಆಮೇಲೆ ಸಣ್ಣ ಪರ್ಲು, ತುಂಬ ಚಿಕ್ಕದಿದೆ ಪರ್ಲು. ಆಮೇಲೆ ಒಂದು ಸ್ವಲ್ಪ ಈ ಥರ ಕುಂದನ್ಸು. ಇಷ್ಟು ಬೇಕಾಗುತ್ತೆ. ಮತ್ತು 4 ಕೆಳೆ ದಾರ ಸೂಜಿಗೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಅಂದಾಜು 2 ಇಂಚಸ್ ಬರುತ್ತೆ. 2.25 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಸ್ಪೇಸ್ ಕೊಟ್ಕೋಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಒಂದು ಸ್ವಲ್ಪ ಸ್ಟಿಚಿಂಗ್ ಮೆಥಡು ಸ್ವಲ್ಪ ಬೇರೆ ಇದೆ. ಇದು ನೋಡ್ಕೊಳ್ಳಿ. ಫಸ್ಟು ಕೆಳಗಡೆಯಿಂದ ಒಂದು ನಾಟ್ ಹಾಕ್ಕೊಂಬಿಟ್ಟು ತಗೊಳ್ಳಿ ಸೂಜಿನ. ತಿರ್ಗಾನು ಇನ್ನೊಂದು ಸರಿ ಈ ಥರ ತಗೊಳ್ಳಿ. ಈಗ ಈ ಡ್ರಾಪ್ ಶೇಪ್ದು ಒಂದು ನೀವು ಬೀಡ್ಸ್ ಚೇಂಜ್ ಮಾಡ್ಕೋಬೋದು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತಿಲ್ಲ. ನಾನು ಸ್ಯಾರಿ ಮ್ಯಾಚಿಂಗ್ ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಕೋಬೇಕು. ಇದನ್ನು ಈ ಥರ ಎಲ್ಲ ಮಾಡ್ತಿದ್ವಿ ನಾವು. ಈಗ ಈ ಥರ ಮಾಡೋಣ. ಹತ್ತಿರ ಬರಬೇಕು, ಪಕ್ಕನೇ ನೋಡಿ. ಮೇಲಿಂದ ಫಸ್ಟು ಕೆಳಗೆ ಹಿಂಗೆ ಸೂಜಿ ಹಾಕ್ಕೊಳ್ಳಿ, ಎಳ್ಕೊಳ್ಳಿ ಟೈಟಾಗಿ. ಪಕ್ಕನೇ ಬರಬೇಕು. ಮತ್ತೆ ತಿರ್ಗಾನು ಕೆಳಗಡೆಯಿಂದ ಮೇಲೆ ಬರಬೇಕು. ಅದೇ ನಾನು ಹೇಳಿದಂಗೆ ಸ್ಟಿಚಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ಮತ್ತು ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಒಂದು ರೆಡ್ ಬೀಡ್ ತೊಗೊಳ್ಳೋಣ. ಈ ರೆಡ್ ಬೀಡ್ ಅನ್ನೋದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಎನಿ ಕಲರ್. ಮತ್ತು ಈ ಥರ ಹಾಕ್ಕೊಂಡು ಇದು ಪಕ್ಕನೇ ಬರಬೇಕು. ಸ್ವಲ್ಪ ಆರ್ಚ್ ಥರನೇ ಬರಬೇಕಿದು ಶೇಪ್. ನಿಮಗೆ ದೂರ ಹಾಕ್ಕೋಬೇಡಿ, ಸ್ಟ್ರೈಟ್ ಲೈನ್ ಬರೋಲ್ಲ ಇದು. ಈ ಥರ ಬರಬೇಕು. ತಿರ್ಗಾನು ಕೆಳಗಡೆಯಿಂದ ಸೂಜಿ ತಗೊಂಡು ಈ ಡ್ರಾಪ್ ಶೇಪ್ ಬೀಡಲ್ಲಿ ಬರಬೇಕು ವಾಪಸ್ಸು. ತಿರ್ಗಾನೀಗ ಒಂದು ಬ್ಲೂ ಹಾಕ್ಕೊಳ್ಳೋಣ. ಮತ್ತು ಒಂದು ಡ್ರಾಪ್ ಶೇಪು. ಒಟ್ಟು 4 ಡ್ರಾಪ್ ಶೇಪ್ ಬರುತ್ತೆ ಇದಕ್ಕೆ. ಈ ಥರ ಶೇಪಲ್ಲಿ ಬರಬೇಕು ನಿಮಗೆ. ಲೈನಾಗಿ ಬರಬಾರ್ದು, ಒಂದು ಸ್ವಲ್ಪ ಆರ್ಚಲ್ಲಿ ಬರಬೇಕು. ಈ ಥರ ತೊಗೊಂಡ್ಮೇಲೆ ಫಸ್ಟ್ ಬೀಡ್ ಹತ್ರ ಸೂಜಿ ತಗೊಳ್ಳಿ. ಆ ಬೀಡಿಂದ ಹೊರಗಡೆಗೆ ಬನ್ನಿ. ಈಗ 4 ಬೀಡ್ಸ್ ಹಾಕ್ಕೊಳ್ಳೋಣ. ಸಣ್ಣ ಪರ್ಲದು. ನಾನು ಹೇಳ್ದಂಗೆ ನೀವು ಬೀಡ್ಸ್ ನಿಮ್ಮ ಅನುಕೂಲಕ್ಕೆ ನೀವು ಚೇಂಜ್ ಮಾಡ್ಕೋಬೋದು. ಇದರಲ್ಲಿ ಏನಪ್ಪ ಇದು ಅಂತಂದರೆ ಹೊಲಿಯೋದೇ ಸ್ವಲ್ಪ ಟೆಕ್ನಿಕ್ ಅಷ್ಟೇ. ನೋಡಿ, 4 ಬೀಡ್ಸ್ ತೊಗೊಂಡಿದ್ದೆ ಸ್ಮಾಲು. 4 ಬೀಡ್ಸ್ ತೊಗೊಂಡು ಈ ಬೀಡಲ್ಲಿ ಬಂದಿದ್ದೀನಿ. ಮತ್ತೆ ಈಗ ಕೆಳಗೆ ಹೋಗಿ ಮೇಲಿಂದ ಮತ್ತೆ ತಿರ್ಗಾನು ಅದೇ ಬೀಡ್ ಹತ್ರನೇ ಕೆಳಗಡೆಯಿಂದ ಹಿಂಗೆ ಮೇಲೆ ಬನ್ನಿ. ಮತ್ತು ಅದೇ ಸೆಕೆಂಡ್ ಪರ್ಲ್ ಬೀಡಲ್ಲಿ ಡ್ರಾಪ್ ಶೇಪಲ್ಲಿ ಬರಬೇಕು. ಈಗ ಸೆಂಟ್ರ್ ಬೀಡ್ ನೀವು ಎಷ್ಟು ದಪ್ಪ ತೊಗೊಂಡಿರ್ತೀರೋ ಅಷ್ಟು ಬೀಡ್ಸ್ ಹಾಕ್ಕೋಬೇಕಾಗತ್ತೆ. ಸೊ ತುಂಬ ದೊಡ್ಡದು ತೊಗೊಂಡಿದ್ರೆ ಅದಕ್ಕೆ ಸರಿಯಾಗಿ ಈ ಬೀಡ್ಸ್ ತೊಗೊಳ್ಳಿ. 5 ಸಾಕು ನನಗೆ, ಬಟ್ 6 ತೊಗೋತಾ ಇದ್ದೀನಿ ನಾನು.
ಈ ಥರ 6 ಮಣಿ ತಗೊಂಡು ಈ ಡ್ರಾಪ್ ಶೇಪಲ್ಲಿ ಮೇಲಕ್ಕೆ ಬನ್ನಿ. ಮೇಲಕ್ಕೆ ಬಂದು ತಿರ್ಗಾನು ಅಲ್ಲಿ ಪಕ್ಕನೇ ಹೋಗ್ಬೇಕು ನೀವು. ಮೇಲೆ ತೊಗೊಂಬರ್ಬೇಡಿ ಸೂಜಿನ, ದಾರ ಕಾಣುತ್ತೆ. ತಿರ್ಗಾನು ಕೆಳಗಡೆಯಿಂದ ಮೇಲೆ ಬಂದು ನೋಡಿ, ಈ ಡ್ರಾಪ್ ಶೇಪು ಒಂದು ಪರ್ಲ್ ಬೀಡಲ್ಲಿ ಬರಬೇಕು ಹೊರಗಡೆ. ಇಲ್ಲೂ ಹಾಗೆ ಬರಬೇಕಾಗಿತ್ತು, ಸ್ವಲ್ಪ ಚೇಂಜ್ ಆಗಿದೆ. ತಿರ್ಗಾನು ಕಟ್ ಮಾಡಿ ಎಲ್ಲ ತೆಗಿಬೇಕಾಗತ್ತೆ. ಡ್ರಾಪ್ ಶೇಪ್ ಬೀಡು ಮತ್ತು ಒಂದು ಪರ್ಲ್ ಬೀಡಿಂದ ಹೊರಗಡೆ ಬರಬೇಕು. ಈ ಥರ 3 ಬೀಡ್ ಹಾಕಿ ಈ ಕಡೆ ಥರ ಪರ್ಲ್ ಈ ಡ್ರಾಪ್ ಶೇಪಲ್ಲಿ ಬಂದುಬಿಟ್ಟು ಮೇಲಿಂದ ಕೆಳಗೆ ಹೋಗಿ ನೋಡಿ ಈ ಥರ ಬರಬೇಕು. ಈಗ ಈ ಫಸ್ಟ್ ಬೀಡ್ ಹತ್ರ ಸೂಜಿ ತಗೊಳ್ಳಿ. ಕುಂದನ್ಸ್ ಹೇಳಿದ್ನಲ್ಲ, ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಕಲರು, ಆ ಕಲರ್ ತೊಗೊಳ್ಳಿ ಕುಂದನ್ಸು. ಹಿಂಗೆ ಸೂಜಿಲಿ ಮೇಲಕ್ಕೆ ಬಂದು ಮತ್ತೆ ಪಕ್ಕನೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ತಿರ್ಗಾನು ಈ ಕಡೆನೂ ಈ ಥರ ಕೆಳಗಡೆಯಿಂದ ಮೇಲಕ್ಕೆ ಬಂದು ಪಕ್ಕನೇ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಮತ್ತು ಹಿಂದ್ಗಡೆ 1-2 ನಾಟ್ ಹಾಕಿ ಕಟ್ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಸೊ ಫುಲ್ ಸ್ಯಾರಿ ಫಿನಿಷ್ ಮಾಡೋಣ, ಆಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ಈ ಥರ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಇದು ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಸ್ಟಿಫ್ ಆಗಿದೆ ಮತ್ತು ಎಲ್ಲೂ ಇದಾಗಲ್ಲ. ಹೇಳಿದ್ನಲ್ಲ ನಾನು, ಇದು ನಿಮಗೆ ಕಪ್ಪು ಆಗೋದಿಲ್ಲ. ಸೊ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ. ಸೊ ದಟ್ ನಿಮಗೆ ನಾನು ಈ ಥರದ್ದು ಯಾವುದನ್ನು ಡಿಸೈನ್ ಹಾಕಿದಾಗ, ಇಲ್ಲ ನೀವು ಕೇಳಿರೋದು ನಾನು ಏನನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ದಟ್ ನೀವು ವ್ಯೂ ಮಾಡಿ ನೀವು ಟ್ರೈ ಮಾಡ್ಬೋದು. ನಿಮಗೆ ನೀವು ವೇಟಿಂಗಲ್ಲಿದ್ದರೆ ಅದನ್ನು ನೋಡಿ ಹಾಕ್ಕೋಬೋದು. ಸೊ ನೋಡೋಣ ಫ್ರೆಂಡ್ಸ್, ಅಲ್ಲಿ ತನಕ ಇನ್ನೊಂದು ಏನಾನು ಹೇಳ್ಕೊಡ್ತೀನಿ ನೆಕ್ಸ್ಟು. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.